ನಮಸ್ಕಾರ ಪ್ರಿಯ ವೀಕ್ಷಕರೇ, ತ್ರಿಶಕ್ತಿ ಚಾನಲ್ಗೆ ಸ್ವಾಗತ. ಈಗ ಒಂದು ನಿಮಗೆ ಅದ್ಭುತವಾಗಿರೋಂಥ ಒಂದು ಮೂಲಿಕೆ ತೋರಿಸ್ತಾ ಇದ್ದೀನಿ ನೋಡಿ ಪ್ರಿಯ ವೀಕ್ಷಕರೇ. ನಿಮಗೆ ಇದನ್ನು ನೀವೆಲ್ಲೂ ನೋಡಿಲ್ಲ ಅನಿಸುತ್ತೆ. ನೋಡಿ, ಜಡೆ ಇದ್ದಂಗೆ ಇದೆ. ಇದು ಬಂದು ಯಾವ ಥರ ಇದೆ ನೋಡಿ. ಇದನ್ನು ಯಾರು ಮಾಡಿರೋದಲ್ಲ, ಮರದಲ್ಲೇ ಈ ರೀತಿಯಾಗಿ ಬೆಳೆದಿರೋಂಥದ್ದು. ಇದು ಆ ರೀತಿಯಾದಂಥ ಒಂದು ಮೂಲಿಕೆ ನೋಡಿ. ಜಡೆ ಸೇಮ್ ಜಡೆ ಇದ್ದಂಗೆ ಇದೆ. ಇದು ಜಡೆ ಬೆಳೆದಂಗೆ ಬೆಳೆಯೋದು, ಬೆಳೀತಾ ಹೋಗುತ್ತೆ. ಇದು ಒಂದು ಆ ಥರದಾದಂಥ ಒಂದು ಮೂಲಿಕೆ. ಈ ಮೂಲಿಕೆ ನಿಮಗೆ ಹೇಳ್ತೀನಿ, ಕೊನೆಯಲ್ಲಿ ಹೇಳ್ತೀನಿ ಇದು ಯಾವುದು ಅಂತ. ಇದ್ರ ಫಲಗಳು ಏನು, ಇದ್ರ ಉಪಯೋಗ ಏನು ಅನ್ನೋದು ನಿಮಗೆ ತಿಳಿಸ್ತೀನಿ. ಅದ್ಭುತವಾಗಿರೋದು ನನಗೆ ಸಿಕ್ತು, ಅದರಿಂದ ನಿಮಗೆ ಒಂದು ವಿಡಿಯೋನಲ್ಲಿ ತೋರಿಸ್ಬೇಕು, ಹೇಳ್ಬೇಕು ಅಂದ್ಬಿಟ್ಟು ನಮಗೆ ಪ್ರಯೋಜನ ಆಗಿರೋದನ್ನ ಮಾತ್ರ ನಾವು ತಗೋಬೇಕು, ನೋಡ್ಬೇಕು. ವಿನ ಸುಮ್ಮನೆ ಯಾವ್ಯಾವುದನ್ನ ನಾವು ನೋಡೋದ್ರಿಂದ ಏನು ಸುಖ ಇರೋದಿಲ್ಲ. ಇದರಿಂದ ನಮ್ಮ ಜೀವನದಲ್ಲಿ ಬೆಳಕು ಸಿಗೋವಂಥದನ್ನ ನಾವು ನೋಡಬೇಕು, ತಗೋಬೇಕು. ಸುಮ್ಮನೆ ಅದು ಏನಕ್ಕೂ ಆಗದಿರೋಂಥದ್ದು, ಅದು ಯಾವುದೋ ಹೇಳಿ ಎಲ್ಲಾದ್ರ ಮೇಲೂ ನಾವು ಅಪನಂಬಿಕೆ ಬರೋದನ್ನ ನೋಡಬಾರ್ದು. ನೋಡಿ, ಇವಾಗ ನಾನು ಹೇಳ್ತಿರೋದು ಇದು ಯಾವ್ಯಾವ ಕೆಲ್ಸಕ್ಕೆ ಬರುತ್ತೆ ಅಂದರೆ, ಧನ ಆಕರ್ಷಣೆಗೆ, ಯಕ್ಷಿ ನೀರನ್ನ ವಶೀಕರಣ ಮಾಡ್ಕೊಳ್ಳೋಕೆ. ಇದು ಯಕ್ಷಿ ನೀರು ಜಡೆನೇ. ಇದು ನೋಡಿ, ಮೋಹಿನಿ ಜಡೆ, ಯಕ್ಷಿಣಿ ಜಡೆ ಇದೇ ಥರ ಇದೆ ನೋಡಿ. ಇದನ್ನ ಈ ಥರ ಇದೆ, ಇನ್ನೂ ಬೆಳೀತೈತೆ. ಇದನ್ನ ಕಟ್ ಮಾಡಿಬಿಟ್ಟಿದ್ದಾರೆ. ಇದನ್ನ ಆ ರೀತಿ ಆದಂಥ ಯಕ್ಷಿ ನೀರಿನ ಪ್ರಯೋಗ ಮಾಡ್ಬೋದು. ಯಕ್ಷಿಣಿ ಮೋಹಿನಿ ನೀರನ್ನ ಪ್ರಯೋಗ ಮಾಡ್ಬೋದು. ಧನ ಆಕರ್ಷಣೆ, ಜನ ಆಕರ್ಷಣೆ, ವ್ಯಾಪಾರ ಆಕರ್ಷಣೆ. ಜನಗಳು ವ್ಯಾಪಾರದಲ್ಲಿ ನಿಂತು ನಮಗೆ ಜನಗಳು ದುಂಬಿಯಾಗಿ ನಿಂತ್ಕೊಳ್ಳೋಂಥ ಜನಗಳು ಬರ್ತಾರೆ ವ್ಯಾಪಾರದಲ್ಲಿ. ಮತ್ತೆ ನಮ್ಮಲ್ಲಿ ನಾವು ಇದನ್ನ ಯಂತ್ರ ಮಾಡಿ ಮನೆಯಲ್ಲಿ ಕಟ್ಟೋದ್ರಿಂದ, ನಾವು ಯಂತ್ರ ಮಾಡಿ ಧರಿಸೋದ್ರಿಂದ ನಮಗೆ ಮನೆಯಲ್ಲಿ ಸಿರಿ ಸಂಪತ್ತುಗಳು ಅನ್ನೋದ್ರಲ್ಲಿ ತೊಂದರೆನೇ ಇಲ್ಲ. ಆ ಥರವಾದಂಥ ಇದು ಒಂದು ಯಕ್ಷಿಣಿಗೆ ಸಂಬಂಧಪಟ್ಟಿರೋ ಜಡೆ. ಇದು ಯಕ್ಷಿಣಿ ಜಡೆ. ಇದನ್ನ ಯಕ್ಷಿಣಿ ಜಡೆ ಅಂತಾರೆ. ಇದು ಯಾವ ಮರದಲ್ಲಿ ಬಂದಿರೋದು ಅನ್ನೋದು ನಾನು ಕೊನೆಯಲ್ಲಿ ನಿಮ್ಗೆ ತಿಳಿಸ್ತೀನಿ. ಇದನ್ನ ಎಲ್ಲ ಕಾರ್ಯಗಳಲ್ಲಿನೂ ಕೂಡ ಇದು ಬಹಳ ಗೋಪ್ಯವಾದಂಥ ನಿಮ್ಗೆ ವಸ್ತುನ ತೋರಿಸ್ತಾ ಇದ್ದೀನಿ ಇವತ್ತು. ಇದರಿಂದ ನಾವು ಏನೆಲ್ಲ ಮಾಡ್ಬೋದು, ಇದನ್ನ ನಮಗೆ ಅಭಿವೃದ್ಧಿ ಆಗಬೇಕು ಅಂದರೆ ಯಂತ್ರದಲ್ಲಿ ಇನ್ನೂ ಹಲವಾರು ಮೂಲಿಕೆಗಳನ್ನ ಹಾಕಿ ನಾವು ಧರಿಸ್ಕೊಳ್ಳೋದ್ರಿಂದ ನಮ್ಮನ್ನ ನೋಡಿದಂಥ ಜನಗಳು ಯಕ್ಷಿಣೀರು ಅಂದ್ರೇ ಒಂದು ಆಕರ್ಷಣೆ, ವಶೀಕರಣ, ಆ ರೀತಿಯಾದಂಥ ಇದನ್ನಿಂದ ನಮಗೆ ಎಲ್ಲ ನಾವೇನು ಅನ್ಕೊಂಡು ಕೆಲಸ ಮಾಡ್ತೀವೋ ಆ ಕೆಲಸಗಳೆಲ್ಲ ಸಿದ್ಧಿ ಆಗುತ್ತೆ. ಇದ್ರ ಜೊತೆಯಲ್ಲಿ ಇನ್ನೂ ಹಲವಾರು ಮೂಲಿಕೆಗಳು ಸೇರಿಸಿದ್ರೆ ಇನ್ನೂ ಇದಕ್ಕೆ ಬಹಳ ಶಕ್ತಿ ಸೇರಿ ಬರುತ್ತೆ. ಇದು ಅಂಥದ್ದೊಂದು ಮನೇಲಿ ಇದ್ರೇನೆ ಒಂದು ಲಕ್ಷ್ಮಿ ಮನೇಲಿ ಇದ್ದಂಗೆ. ಈ ವಸ್ತು ನಾವು ಮನೇಲಿ ಇಟ್ಕೊಂಡಿದ್ರೆ ಮನೆಯಲ್ಲಿ ಲಕ್ಷ್ಮಿ ಇದ್ದಂಗೆ. ನಿಮಗೆ ಅರಿವಿಲ್ದಂಗೆ ಲಕ್ಷ್ಮಿ ಅನುಗ್ರಹವಾಗಿ ಏನೋ ಒಂಥರ ಲಕ್ಷ್ಮಿ ಯಾವ್ಯಾವ ಕಡೆಯಿಂದ ನಾವು ಮರ್ತೋಗಿರ್ತೀವಿ, ಎಲ್ಲೋ ಕೊಡ್ಬೇಕಾಗಿರೋ ದುಡ್ಡುಗಳು ಬರಬೇಕಿತ್ತು, ಅವೆಲ್ಲ ದಿಢೀರ್ನೆ ಫೋನ್ಗಳು ಬರ್ತವೆ. ದಿಢೀರ್ನೆ ಕೆಲಸ ಕಾರ್ಯಗಳಲ್ಲಿ ದುಡ್ಡು ನಮಗೆ ವೃದ್ಧಿ ಆಗ್ತಾ ಇರುತ್ತೆ. ಅದು ನಮಗೆ ತಿಳಿಯೋದಿಲ್ಲ. ಬರಬೇಕು ಅಂದಾಗ ಏನೇನೋ ಒಂದು ರೀತಿಯಾಗಿ ಒಳ್ಳೆಯ ರೀತಿಯಲ್ಲಿ ನಮ್ಗೆ ಅನುಕೂಲತೆಗಳು ಆಗ್ತಾ ಇರ್ತವೆ. ಅಂತ ಒಂದು ಅದ್ಭುತವಾದಂಥ ಒಂದು ಮೂಲಿಕೆ. ಈ ಮೂಲಿಕೆ ನೋಡಿ, ಈ ಆಕಾರ ಹೆಂಗಿದೆ, ಜಡೆ ಹೆಂಗೆ ಬೆಳೆದಿದೆಯೋ ಅದೇ ರೀತಿಯಾಗಿ ಬೆಳೆದಿದೆ. ಇದು ಇನ್ನೂ ಬೆಳೆದು ನೆಲಕ್ಕೆ ಬೀಳುತ್ತೆ. ಅಷ್ಟರಲ್ಲಿ ಇದು ಕಟ್ ಮಾಡಿದ್ದಾರೆ. ಇದರಿಂದ ದೇವಸ್ಥಾನಗಳಲ್ಲಿ ದಿಗ್ಬಂದಿದ್ದು ದೇವರ ಮನೆಯಲ್ಲಿ ಜನ ಆಕರ್ಷಣೆಗೆ ಇಡ್ತಾರೆ. ದೇವರ ಮನೆಯಲ್ಲಿ ಇದನ್ನ ಇನ್ನೂ ಹಲವಾರು ಮೂಲಿಕೆಗಳು ಹಾಕಿ ಇದನ್ನ ಲಕ್ಷ್ಮೀ ಚೊಂಬನ್ ಮಾಡಿಕ್ತಾರೆ, ಲಕ್ಷ್ಮೀ ಆಕರ್ಷಣೆ ಚೊಂಬು ಮಾಡಿಕ್ತಾರೆ. ಇದರಿಂದ ದೇವಸ್ಥಾನಗಳಲ್ಲಿ ಮತ್ತೆ ಎಲ್ಲಿ ಶಾಸ್ತ್ರಗಳು ಹೇಳ್ತಾರೋ, ಎಲ್ಲಿ ಮತ್ತೆ ಶಾಸ್ತ್ರ ಹೇಳೋಂಥ ಜಾಗಗಳಲ್ಲಿ, ದೇವಸ್ಥಾನಗಳಲ್ಲಿ ಎಲ್ಲೆಲ್ಲಿ ಜನ ದುಂಬಿಯಾಗಿ ಬರಬೇಕು ಅಂತಾರೋ ಅಂಥ ಸ್ಥಳಗಳಲ್ಲಿ ಇದನ್ನ ಮನೆಯಲ್ಲಿ ಸ್ಥಾಪನೆ ಮಾಡ್ತಾರೆ. ಅವರು ಕುತ್ಕೊಳ್ಳೋ ಜಾಗದಲ್ಲಿ ಸ್ಥಾಪನೆ ಮಾಡ್ತಾರೆ. ಅವರಲ್ಲಿನೂ ಕೂಡ ಇದು ಅವ್ರ ಹತ್ರ ಇರಬೇಕು ಜಡೆ, ಅವರು ಕೊರಳಲ್ಲಿ. ಅಂಥದ್ದೊಂದು ಮೂಲಿಕೆ. ಇದನ್ನ ಹೆಸರು ಬಂದು ಹೇಳ್ತೀನಿ ನೋಡಿ. ಇದು ಬಹಳ ಅದ್ಭುತವಾದಂಥ ಮೂಲಿಕೆ. ಎಲ್ಲಾನ ಸಿಕ್ಕಿದ್ರೆ ಬಿಡಕ್ಕೆ ಹೋಗ್ಬೇಡಿ. ತಂದು ಮನೇಲಿ ಇಟ್ಕೊಂಡು ಬಡತನನ ದೂರ ಮಾಡಿ ಸಿರಿವಂತರಾಗಿ, ನಿಮಗೂ ಇದನ್ನ ನಾವು ತಂದು ಇರೋದನ್ನ ನಿಮಗೂ ತೋರಿಸಿ ಇದನ್ನ ಬೆಳಕಿಗೆ ನಿಮಗೂ ಅಭಿವೃದ್ಧಿ ಆಗಲಿ, ನಿಮ್ಮ ಬಡತನಗಳೆಲ್ಲ ದೂರವಾಗಲಿ. ಈಗ ಹಲವಾರು ಜನಗಳನ್ನ ನನ್ನನ್ನು ಕೇಳ್ತಿದ್ದೀರಾ, ಅಮ್ಮ ಎಷ್ಟು ಕಷ್ಟಗಳು ಪಡ್ತಾ ಇದ್ದೀವಿ, ತಿನ್ನಕ್ಕೆ ಊಟ ಇಲ್ಲ,
ಇರೋ ಕೆಲಸ ಇಲ್ಲ, ಮಾಡೋ ಕೆಲಸ ಇಲ್ಲ, ಇರೋಕ್ಕೆ ಮನೆ ಇಲ್ಲ ಅಂತ ಕಷ್ಟಪಡ್ತಾ ಇದ್ದೀವಂತ ನನಗೆ ನೀವು ವಾಟ್ಸಪ್ಪಲ್ಲಿ ಹೇಳ್ತಿದ್ದೀರಾ. ಆದರೆ ನಾನು ಇವಾಗ ನಿಮಗಿಂತ ಮೂಲಿಕೆಗಳೆಲ್ಲ ತೋರಿಸ್ತಾ ಇದ್ದೀನಿ. ನಿಮಗೆ ಇನ್ನು ಬಡತನಗಳು ಓಡಿಸ್ಬೇಕು ಅಂದರೆ ಇಂಥವೆಲ್ಲ ಬೇಕು ನಿಮಗೆ. ನೋಡಿ, ಇವಾಗ ಇದನ್ನು ನಾನು ನಿಮಗೆ ಹೇಳ್ತಾ ಇದ್ದೀನಿ. ಪ್ರಿಯ ವೀಕ್ಷಕರೇ, ಎಲ್ಲಿ ಸಿಗುತ್ತೋ ಆವಾಗ ನೀವು ತರಿಸ್ಕೊಳ್ಳಿ. ಇದ್ರ ಹೆಸರು ಬಂದು ಜಡೆಬೂತಾಳೆ. ಜಡೆಬೂತಾಳೆ. ಈ ಜಡೆಬೂತಾಳೆ ಇರೋ ಜಾಗದಲ್ಲಿ ಯಕ್ಷಿಣಿ ದೇವತೆಗಳು ನಾವು ಕರೆದ ತಕ್ಷಣ ಅವರು ಒಲ್ದು ಬರ್ತಾರೆ. ಲಕ್ಷ್ಮೀ ಯಕ್ಷಿಣಿ ಮತ್ತೆ ದೈವ ಯಕ್ಷಿಣಿ ಮತ್ತೆ ಎಲ್ಲ ನಾವು ಯಾರನ್ನು ಕರಿತೀವೋ ಆ ದೇವ ಯಕ್ಷಿಣಿಗಳು ನಮ್ಮ ಮನೆಯಲ್ಲಿ ಬಂದು ನೆಲೆಗೊಂಡು ನಿಲ್ತಾರೆ. ಅದರಿಂದ ಇದು ಮಹಾಲಕ್ಷ್ಮಿ ಯಕ್ಷಿಣಿ ದೇವತೆನ ಬಂದು ಶಿರವಾಗಿ ನೆಲೆಸೋ ಅಂತ ಒಂದು ಇದು ಜಡೆಬೂತಾಳಿ. ಜಡೆಬೂತಾಳಿ ಅಂತ ಇದ್ರ ಹೆಸರು. ಈ ಜಡೆಬೂತಾಳಿ ಯಾರ ಮನೇಲಿ ಇರುತ್ತೋ ಅವರು ಸಿರಿ ಸಂಪತ್ತನ್ನು ಬಯಸೋದ್ರಲ್ಲಿ ಸಂದೇಹನೇ ಇಲ್ಲ. ಪ್ರಿಯ ವೀಕ್ಷಕರೇ, ಇದೊಂದು ಮೂಲಿಕೆನ ನಿಮಗೆ ತೋರಿಸ್ತಾ ಇದ್ದೀನಿ, ನೋಡ್ಕೊಳ್ಳಿ. ಇದರಲ್ಲಿ ಯಾವ ರೀತಿ ಇದೆ, ಇದನ್ನ ಯಾರು ಮಾಡಿರೋದಲ್ಲ, ಇದು ಪ್ರಕೃತಿನಲ್ಲೇ ಬಂದಿರೋದು. ಈ ಪ್ರಕೃತಿ ದೇವತೆ ಕೊಟ್ಟಿರೋಂಥ ವರಗಳಿವೆಲ್ಲ. ಈ ಮೂಲಿಕೆಗಳಿಂದ ನಾವು ಸಿರಿವಂತರು ಆಗ್ಬೋದು, ಮತ್ತೆ ಭಿಕ್ಷುಕರು ಆಗ್ಬೋದು, ಅಂತಂಥವೆಲ್ಲ ಮೂಲಿಕೆಗಳಿದ್ದಾವೆ. ಇದನ್ನ ನಿಮಗೆ ತೋರಿಸ್ತಿದ್ದೀನಿ. ನಿಮ್ಮ ಕಷ್ಟ ಪರಿಹಾರ ಮಾಡ್ಕೊಳ್ಳಿ. ಪ್ರಿಯ ವೀಕ್ಷಕರೇ, ನಿಮ್ಗೆ ಇಷ್ಟವಾದರೆ ಲೈಕ್ ಮಾಡಿ. ಇನ್ನೂ ಹಲವಾರು ಮೂಲಿಕೆಗಳಿದ್ದಾವೆ, ಅದರಿಂದ ನಿಮ್ಗೆ ಇನ್ನೂ ತೋರಿಸ್ತೀನಿ. ಇನ್ನು ಈ ಮೂಲಿಕೆಗಳಿಂದ ಏನೇನೆಲ್ಲ ನಡೀತವೆ, ಯಾವ ಮೂಲಿಕೆಗಳೇ ಯಾವ ರೀತಿ ಮಾತಾಡ್ತವೆ ಅನ್ನೋದು ನಿಮಗೆ ತಿಳಿಸ್ಕೊಡ್ತೀನಿ ಸದ್ಯದಲ್ಲೇ. ಇದು ಒಂದು ಅದ್ಭುತವಾದ ಮೂಲಿಕೆ. ಈ ದಿವಸ ನಿಮ್ಗೆ ತೋರಿಸ್ತಾ ಇದ್ದೀನಿ, ನೋಡ್ಕೊಳ್ಳಿ. ನಿಮ್ಗೆ ಇಷ್ಟವಾದರೆ ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ. ನಮಸ್ಕಾರ.